ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ನೋಡಿ ಆಯಿತಾ. ಸೊ ಯಾಕೆ ಅಂತಂದರೆ ರಾಣಿ ಕೂಡ ಇನ್ನು ಬಾಲನ ಹತ್ರ ಬಂದಾಯಿತು. ಸೊ ಇನ್ನೇನು ಊರು ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದ ಬಾಲ, ಈ ಸಾರಿಕಾ ಊರು ಬಿಟ್ಟು ಕರ್ಕೊಂಡು ಹೋಗಬೇಕು ಬಾಲನ್ ಅಂತ ಮೇಡ್ನ ಡೈವರ್ಟ್ ಮಾಡಿದ್ಲು. ಸೊ ಅಷ್ಟರಲ್ಲೇ ಇನ್ನು ಅವ್ನು ಬ್ಯಾಗ್ ತೊಗೊಂಡು ಹೊರಗಡೆ ಬರಬೇಕಾದಾಗ ರಾಣಿ ಬ್ಯಾಗ್ನಲ್ಲಿ ಎಂಟ್ರಿ ಆಗಿರ್ತಾಳೆ. ಅದನ್ನು ನೋಡಿ ಬಾಲನ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ, ಯಾರಾದರೂ ಬಂದಿದ್ದಾರೆ, ಇವಳೊಬ್ಬಳೇ ಬಂದಿದ್ದಾಳೆ ಅಂತೇಳಿ. ಅವಳೊಬ್ಬಳೇ ಆಗಿರ್ತಾಳೆ. ಸೀದಾ ಒಳಗಡೆ ಎಂಟ್ರಿ ಆಗೇ ಬಿಡ್ತಾಳೆ. ಯಾಕಮ್ಮ ನೀನೊಬ್ಬಳೇ ಬಂದಿಯಾ, ಏನು ಪ್ರಾಬ್ಲಮ್ ಆಯಿತು ಏನು ಅಂತೇಳಿ ಕೇಳಿದಾಗ ನಾನೇನು ಕೇಳಿಬಿಡಿ, ನಾನು ಇಲ್ಲೇ ಇರ್ತೀನಿ ಅಂತ ಕೂಡ ಹೇಳಿಬಿಡ್ತಾಳೆ. ಅದನ್ನು ಕೇಳಿಸ್ಕೊಂಡು ಬಾಲನ್ಗೆ ತುಂಬಾ ಖುಷಿ ಆಗುತ್ತೆ. ನನ್ನ ಜೀವನ ಸೋತೋಗ್ಬಿಟ್ಟಿತ್ತು, ನಾನು ಏನಾಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಆಲ್ರೆಡಿ ನನಗೆ ದಿಗುಪ್ಸೆ ಬಂದಿತ್ತು, ನನ್ನ ಜೀವನದಲ್ಲಿ ಯಾರಿಲ್ಲ ಅಂತೇಳಿ. ನೀನಾದರೂ ಬಂದಿಯಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಅದನ್ನೆಲ್ಲ ಸಾರಿಕಾ ನೋಡಿ ತುಂಬಾ ಶಾಕ್ ಆಗಿ ನಿಂತಿರ್ತಾಳೆ. ಅವಳೆಲ್ಲ ದೂರದಲ್ಲಿರ್ತಾಳೆ, ಇದನ್ನೆಲ್ಲ ಕೇಳಿಸ್ಕೊಳ್ಳೋದಿಲ್ಲ. ಸೊ ಆಗ ರಾಣಿ ಇದ್ಕೊಂಡು ನೀನೇನು ಎಕ್ಸೈಟ್ಮೆಂಟ್ ಆಗೋದು ಬೇಡ, ಆದರೆ ನಾನು ಇಲ್ಲೇ ಇರ್ತೀನಿ, ನನಗೆ ಇಲ್ಲೆಲ್ಲಾದರೂ ಒಂದು ಕಡೆ ಜಾಗ ಕೊಡು, ನಾನು ಇಲ್ಲಿ ಇರ್ತೀನಿ ಅಂತ ಕೂಡ ಕೇಳ್ಕೊತಾಳೆ. ಜಾಗ ಕೊಡು ಅಂತ ಯಾಕಮ್ಮ, ನಿನಗೊಂದು ಒಳ್ಳೆ ರೂಮೇ ಕೊಡ್ತೀನಿ ಅಂತೇಳಿ ಅವ್ರ ತಂದೆ ಹೇಳ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಸರಳ ಡ್ರೆಸ್ಸು ಚೇಂಜ್ ಮಾಡ್ಕೊಂಡು ಬಾ ಅಂತ ರಾಣಿನ ಕಳಿಸಿರ್ತಾಳಲ್ವ. ರಾಣಿ ಅಂತ ರೂಮ್ ಹತ್ರ ನಿಂತ್ಕೊಂಡು ಬಡ್ಕೊತಾಳೆ. ಆದರೆ ಅಲ್ಲಿ ರಾಣಿ ಇರೋದೇ ಇಲ್ಲ. ಸೊ ಆಲ್ರೆಡಿ ಇಲ್ಲಿ ಬಂದಾಗಿದೆ ಬಾಲನ ಹತ್ರ. ಹೊರಗಡೆ ಬಂದ್ಬಿಟ್ಟು ಗಂಡನ ಹತ್ರ ರಾಣಿ ಎಲ್ಲೋದ್ಲು ಅಂತ ಗೊತ್ತಾಗಲಿಲ್ಲ ರೀ, ಅವಳು ಎಷ್ಟೊತ್ತು ರೆಡಿ ಮಾಡ್ಕೊತಾಳೆ ಹೇಳೋ ಡ್ರೆಸ್ನ, ಬರಲೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಹಂಗೆ ಅಂದ ತಕ್ಷಣವೇ ಇವ್ನು ನಿಂತ್ಕೊಂಡು ಎಲ್ಲೋದ್ಲಪ್ಪ ಈ ಹುಡುಗಿ ಇಷ್ಟೊತ್ತಾದರೂ ಬರಲಿಲ್ಲ ಅಂತೇಳಿ ಮತ್ತೆ ಹೋಗಿ ನೋಡ್ತಾರೆ. ಹಿಂದಕ್ಕೆ ನೋಡಿದ ತಕ್ಷಣವೇ ಮತ್ತೆ ಸರಳ ಒಳಗಡೆ ರಾಣಿ ಎಷ್ಟೊತ್ತೇ ರೆಡಿ ಆಗ್ತಿದೆಯಾ, ಬಾರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೀತಾಳೆ. ಅಂದರೆ ವರ್ಧನ್ಗೆ ಒಪ್ಪಿಸ್ಬೇಕು ಅಂತ 10 ಲಕ್ಷಕ್ಕೆ ಡೀಲ್ ಆಗಿತ್ತಿದ್ದು. ಸೊ ಹಾಗಾಗಿ ಇನ್ನು ಅವಳೇನು ಮಾಡ್ತಾಳೆ ಅಂದರೆ ಒಳಗಡೆ ಹೋಗ್ಬಿಟ್ಟು ರೂಮ್ನ ನೋಡ್ತಾಳೆ. ರೂಮಲ್ಲಿ ಇರೋದಿಲ್ಲ ರಾಣಿ. ಅದನ್ನು ನೋಡಿ ತುಂಬಾ ಶಾಕ್ ಆಗಿಬಿಟ್ಟು ಹೋಗಿ ಗಂಡನ ಹತ್ರ ಹೇಳ್ತಾಳೆ, ರೀ ರಾಣಿನೇ ಇಲ್ಲ ರೀ ಇಲ್ಲಿ, ಎಲ್ಲೋದ್ಲ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನೇ ಹೇಳ್ತಿದೀಯ ನೀನು, ಅವಳೆಲ್ಲೇ ಹೋಗ್ತಾಳೆ, ಈಗ ಡ್ರೆಸ್ ಚೇಂಜ್ ಮಾಡ್ಕೊಬರಕ್ಕೆ ಹೋದ್ಲು ತಾನೇ, ಅವಳೆಲ್ಲೋ ಹೋಗಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಆವಾಗ ತುಂಬ ಟೆನ್ಷನ್ ಮಾಡಿಕೊಂಡು ಗಾಬರಿ ಆಗಿಬಿಡ್ತಾರೆ ಎಲ್ಲರೂ ಕೂಡ. ಅಯ್ಯಪ್ಪ ಎಲ್ಲೋದ್ಲೆ ಏನು ಕತ್ತಿ, ಹೋಗಿ ಫಸ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾರೆ. ಸೊ ಹಂಗಂದ ತಕ್ಷಣ ಇವರಿಬ್ಬರು ತಾಯಿ ಮಗಳು ಅಯ್ಯೋ ದೇವ್ರ 10 ಲಕ್ಷ ಹೊರಟೋಯ್ತಲ್ಲ, ತುಂಬ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಹೊರಟೋಯ್ತು ಅಂತೇಳಿ. ಅಷ್ಟರಲ್ಲೇ ಇವರಿಬ್ಬರು ತಾಯಿ ಮಗಳು ಗುಸು ಮಾತಾಡ್ಕೊಳ್ತಾರೆ. ಅಯ್ಯೋ ಏನಮ್ಮ ಹೇಳೋದೀಗ ವರ್ಧನ್ಗೆ, ಹುಡುಗರನ್ನ ಬೇರೆ ಮನೆ ಬಾಗಿಲಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ, ಭಯ ಆಗ್ತಿದೆ ನನಗೆ ಅಂತೇಳಿ ತುಂಬಾ ಗಾಬರಿ ಪಡ್ತಾ ಇರ್ತಾಳೆ ಸರಳ. ಇನ್ನು ದೇವ್ರಿಗೆಲ್ಲ ಕೈ ಮುಗಿತಾಳೆ, ಎಲ್ಲೋದ್ಲಪ್ಪ ಈ ಹುಡುಗಿ, ಬರಂಗೆ ಮಾಡಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲೇ ಚಂದು ಬಂದುಬಿಟ್ಟು, ಅಪ್ಪ ಯಾವ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಕೊಡೋದು ಬೇಡ ಅಪ್ಪ, ರಾಣಿ ಸೇಫ್ ಆಗಿದ್ದಾಳೆ ಅಂತ ಕೂಡ ಹೇಳ್ತಾರೆ. ನಿನ್ಗೆ ಹೇಗೋ ಗೊತ್ತು ಅಂತ ಹೇಳ್ಬಿಟ್ಟು ಕೇಳಿದಾಗ, ಇನ್ನು ನನಗೆಲ್ಲ ಗೊತ್ತು ಅಪ್ಪ ಅಂತ ಹೇಳ್ಬಿಟ್ಟು ಚಂದು ಹೇಳ್ತಾನೆ. ಸೊ ಅಷ್ಟರಲ್ಲೇ ಇಲ್ಲಿ ಒಂದು ಕಡೆಯಿಂದ ಚಂದು ಕನಸಲ್ಲಿ ಇದನ್ನ ಮಾಡಿರೋದನ್ನ ಇವಾಗ ತೋರಿಸ್ತಿರುವಂಥದ್ದು. ಸೊ ಅವ್ನು ಏನು ಮಾಡಿ ಅವಳ ವಾಚೆ ಕಳಿಸ್ತಾ ಅಂತೇಳಿ ಅವನು ಇದನ್ನೆಲ್ಲ ಅವ್ರಮ್ಮ ಮಾಡೋ ನಾಟಕನ ಫೋನಲ್ಲಿ ಕೇಳಿಸ್ಕೊಂಡು ಒಳಗಡೆ ಬಂದುಬಿಡ್ತಾನೆ. ಚಂದು ಯಾಕೆ ಬಾಗ್ಲಾಗ್ತಾ ಇದೆಯಾ, ನಾನು ಡ್ರೆಸ್ ಚೇಂಜ್ ಮಾಡ್ತಿದ್ದೀನಿ ಅಂತ ಕೂಡ ರಾಣಿ ಹೇಳ್ತಾಳೆ. ರಾಣಿ ಒಂದು ಕೆಲಸ ಮಾಡು ಅಂತೇಳಿ ಆ ಬ್ಯಾಗ್ನ ತೊಗೊಂಡು ಪಟ ಆ ಬಟ್ಟೆಗಳೆಲ್ಲ ತೊಗೊಂಡು ಬ್ಯಾಗ್ಗೆ ಇಟ್ಬಿಡ್ತಾನೆ. ಯಾಕೆ ಚಂದು ಅಂತ ಹೇಳಿದಾಗ, ನೀನು ಫಸ್ಟು ಬಾಲ ಅಂಕಲ್ ಮನೆಗೆ ಹೋಗಬೇಕು ಅಂತೇಳಿ ಹೇಳಿದಾಗ, ನಾನು ಹೋಗಲ್ಲಪ್ಪ, ಏನು ಹೇಳ್ತಿದ್ದೆ ಚಂದು ನೀನು ಅಂತೇಳಿ ಗಾಬರಿ ಪಡ್ತಾಳೆ. ನೋಡು ರಾಣಿ, ನಾನು ಹೇಳೋದು ನೀನು ಒಳ್ಳೇದಕ್ಕೇನೆ. ಯಾಕೆ ಗೊತ್ತಾ, ನೀನು ಫಸ್ಟು ಬಾಲಂಕಲ್ ಹತ್ರ ಹೋದರೆ ನೀನು ಸೇಫಾಗಿರೋಕ್ಕೆ ಸಾಧ್ಯ. ಅವ್ರು ನಿನಗೆ ಒಳ್ಳೇದು ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಅವ್ರು ನಿನಗೆ ಮಾತ್ರ ತೊಂದರೆ ಆಗೋಕ್ಕೆ ಬಿಡೋದಿಲ್ಲ ಅನ್ನೋದು ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಚಂದು ಹೇಳ್ತಾನೆ. ಏನು ಹೇಳ್ತಿದೆಯಾ ಚಂದು ಅಂದಾಗ, ಅಮ್ಮ ನಿನ್ನ ಯಾರ ಹತ್ರನ ಕಳಿಸ್ಕೊಡ್ಬೇಕು ಅಂತ ಫೋನಲ್ಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ, ನಿನ್ಗೆ ಒಟ್ಟಿಗೆ ಅಮ್ಮನಿಂದ ತೊಂದರೆ ಇದೆ ಅನ್ನೋದು ನನಗೆ ಗೊತ್ತಾಗಿದೆ. ಸೊ ಹಾಗಾಗಿ ನೀನು ಹೋಗಲೇಬೇಕು ಚಂದು ರಾಣಿ ಅಂತ ಹೇಳ್ಬಿಟ್ಟು ಚಂದು ಹೇಳ್ತಾನೆ. ನಾನು ಹೋಗೋದಿಲ್ಲ ಚಂದು ಅಂತೇಳಿ ಹೇಳಿದಾಗ, ನೀನು ಹೋಗಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ, ನಿನ್ನ ಹೋಗಿ ಕಷ್ಟಕ್ಕೆ ಸಿಗಾಕಿಸ್ತಾಳೆ ನಮ್ಮಮ್ಮ. ಅದು ನಮ್ಮ ಅಪ್ಪನಿಗೆ ಗೊತ್ತಾಗಿ ಗಂಡ ಹೆಂಡತಿ ಇಬ್ಬರು ಜಗಳಾಡ್ತಾರೆ, ಅಂದರೆ ಅಪ್ಪ ಅಮ್ಮ ಇಬ್ಬರು ಜಗಳಾಡ್ತಾರೆ, ಅವರಿಬ್ಬರಿಗೆ ನಿನ್ನಿಂದನೇ ತೊಂದರೆ ಆಗುತ್ತೆ. ಸೊ ಹಂಗಾಗಿ ನಿನಗೆ ಅಮ್ಮ ಚೆನ್ನಾಗಿರೋದು ಬೇಕಾ, ನೀನು ಹೋಗಿ ಬಾಲ ಅಂಕಲ್ ಹತ್ರ ಸೇರ್ಕೊಳ್ಳೋದು ಬೇಕಾ, ಡಿಸಿಷನ್ ತಗೋ ಅಂತೇಳಿ ಹೇಳಿದಾಗ, ಅತ್ತೆಗೆ ಯಾವ ತೊಂದರೆನೂ ಆಗಬಾರ್ದು, ನಾನು ಆಗಿದ್ರೆ ಹೋಗ್ತೀನಿ ಅಂತ ಕೂಡ ರಾಣಿ ಒಪ್ಕೊಂತಾಳೆ. ಅಂದರೆ ನೀನು ಏನು ಹೇಳ್ತೀಯ ಚಂದು, ನಾನು ಈ ಮನೆ ಬಿಟ್ಟು ಹೋದಾಗ ಅಂತೇಳಿ ಹೇಳಿದಾಗ, ನಾನು ಏನು ಹೇಳೋದಿಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ನೀವು ಹೋಗು ರಾಣಿ ಅಂತೇಳಿ ಚಂದು ಹೇಳ್ತಾನೆ. ಆದರೆ ನಾನು ಹೋದರೆ ಅತ್ತೆ ಮಾಮ ಜಗಳಾಡಲ್ವಾ ಅಂತೇಳಿ ಕೇಳಿದಾಗ, ನಾನು ಹೇಳೋದೇ ಇಲ್ವಲ್ಲ, ನೀನು ಫಸ್ಟ್ ಹೋಗಿ ಅಲ್ಲಿ ಸೇರ್ಕೋ, ಆಮೇಲೆ ಏನೋ ಒಂದು ಯೋಚನೆ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಚಂದು ಹೇಳಿ ಕಳಿಸ್ತಾನೆ. ನಿನಗೆ ಅತ್ತೆ ಚೆನ್ನಾಗಿರೋದು ಬೇಕಾ ನಿಮ್ಮ ಅತ್ತೆ, ಮತ್ತು ನಿಮ್ಮ ಅಪ್ಪನ ಜೊತೆಗೆ ನೀನು ಹೋಗೋದು ಬೇಕಾ,
ನಿನಗೆ ಅಮ್ಮ ಇಲ್ಲಿರೋದು ಇಷ್ಟ ಇಲ್ಲ ರಾಣಿ ಅಂತೇಳಿ ಮತ್ತೆ ಕನ್ವಿನ್ಸ್ ಮಾಡ್ತಾನೆ. ಸೊ ಆಗ ರಾಣಿ ಏನು ಅನ್ಕೊಂತಾಳೆ ಅಂದರೆ, ಅತ್ತೆ ಮಾಮ ಇಬ್ಬರು ಚೆನ್ನಾಗಿರೋದೇ ನನಗೆ ಮುಖ್ಯ, ನಾನು ಹೋಗ್ತೀನಿ, ನನಗೂ ಕಷ್ಟ ಆದರೂ ಪರವಾಗಿಲ್ಲ ಚಂದು ಅಂತೇಳಿ ಒಪ್ಕೊತಾಳೆ. ಹಾಗಿದ್ರೆ ಆ ಮನುಷ್ಯ ನನಗೇನು ತೊಂದರೆ ಕೊಡಲ್ವಾ ಅಂತೇಳಿ ಕೇಳ್ತಾಳೆ. ನೋಡು ರಾಣಿ, ಒಂದು ಮಾತು ಹೇಳ್ತೀನಿ ಕೇಳು, ಯಾವುದೇ ಕಾರಣಕ್ಕೂ ನಿಮ್ಮಪ್ಪ ತೊಂದರೆ ಕೊಡಲ್ಲ, ನಿನಗೆ ಸೇಫಾಗಿ ಯಾವಾಗಲೂ ನೀನು ಬೆನ್ನ ಎಲುಬಾಗಿ ನಿಂತ್ಕೊಳ್ಳೋ ಥರ ನಂಬಿಕೆ ನನಗಿದೆ, ನೀನು ಹೋಗಲೇಬೇಕು ಅಂತೇಳಿ ಹೇಳಿದಾಗ ಅಷ್ಟರಲ್ಲಿ ಅವರತ್ತೆ ಬಾಗಿಲು ತೊಡ್ತಾ ಇರ್ತಾಳೆ. ಹೊರಗಡೆ ಬಾರೆ ಅಂತೇಳಿ. ಅಷ್ಟರಲ್ಲೇ ಇಲ್ಲಿ ಚಂದು ಹೇಗಾದರೂ ಮಾಡಿ ಹಿಂದಿನ ಬಾಗಿಲಲ್ಲಿ ಕರ್ಕೊಂಡು ಬಂದು ರಾಣಿನ ಸಾಗಾಕ್ಬಿಡ್ತಾನೆ ಆ ಕಡೆಗೆ. ಸೊ ಇಲ್ಲಿ ಒಂದೇ ಸಮ ಎಮ್ಮ ಬಾಗಿಲು ತಡ್ತಲೇ ಇರ್ತಾಳೆ. ಆದರೆ ರಾಣಿನ ಮಾತ್ರ ಕರೆದು ಹೇಗೋ ಮಾಡಿ ಮುಂದಿನ ಬಾಗಿಲಲ್ಲಿ ಅವಳ ಕಳಿಸ್ಬಿಡ್ತಾನೆ. ಆವಾಗ ರಾಣಿ ಮುಂದಕ್ಕೆ ಹೋಗ್ಬಿಟ್ಟು ಡೋರ್ ಹತ್ರ ಹಿಂದಕ್ಕೆ ತಿರುಗಿಬಿಟ್ಟು ಚಂದುಗೆ ಬಾಯ್ ಮಾಡ್ತಾಳೆ. ತುಂಬ ಫೀಲ್ ಮಾಡ್ಕೊತಾನೆ ಚಂದು ಕೂಡ. ಅಂದರೆ ರಾಣಿ ಸೇಫ್ ಆಗಿರೋದು ಅಷ್ಟೇ ಮುಖ್ಯ ಆಗಿರುತ್ತೆ ಅವನಿಗೆ, ಏಕೆಂದರೆ ಅವತ್ತಿನಿಂದ ಅವರಿಬ್ಬರು ಫ್ರೆಂಡ್ಶಿಪ್ಪಲ್ಲಿ ಅದೇ ರೀತಿಯೇ ಇರೋದು. ಸೊ ಮತ್ತೆ ಅವಳಿಗೆ ತುಂಬ ಬೇಜಾರಾಗಿ ಮತ್ತೆ ಹಿಂದಕ್ಕೆ ತಿರುಗಿ ನೋಡಿ ಟಾಟಾ ಮಾಡ್ತಾಳೆ ಚಂದುಗೆ. ಅವನು ಕೂಡ ಟಾಟಾ ಮಾಡ್ತಾನೆ. ತುಂಬ ಖುಷಿಯಾಗುತ್ತೆ ಅವಳ ಸೇಫ್ ಮಾಡಿ ಅವರು ಅಪ್ಪನ ಜೊತೆ ಕಳಿಸಿರೋದಂತೂ. ಇದು ನಿನ್ನೆ ಕಮೆಂಟ್ ಹಾಕಿದರೆ, ತುಂಬ ಥ್ಯಾಂಕ್ ಯು ನಿಮಗೆ ಕಮೆಂಟ್ ಹಾಕಿರೋರಿಗೆ. ಸೊ ಇನ್ನೊಂದು ಕಡೆ ಇಲ್ಲಿ ರಾಣಿನ ತುಂಬ ಖುಷಿಯಲ್ಲಿ ಮಾತಾಡಿಸ್ತಾ ಇರ್ತಾನೆ ಬಾಲ. ನನಗೆ ಇಲ್ಲೆಲ್ಲಾದರೂ ಒಂದು ಮೂಲೆಯಲ್ಲಿ ಜಾಗ ಕೊಡಿ ಅಂತ ಹೇಳಿ ಕೇಳ್ಕೊತಾಳೆ. ಅಯ್ಯೋ ಕಂದ, ನಿನಗೆ ಮೂಲೆಯಲ್ಲಿ ಯಾಕಮ್ಮ ಜಾಗ, ನಿನ್ಗೆ ಒಳ್ಳೆ ರೂಮೇ ತೋರಿಸ್ತೀನಿ ಬಾ ಅಂತೇಳಿ ಹೇಳ್ತಾನೆ. ನನ್ನ ಕಂದ ಅಲ್ಲ ರಾಣಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಆಯಿತು ಬಾರಮ್ಮ ರಾಣಿ, ನಿನಗೆ ಒಳ್ಳೆ ಜಾಗ ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಒಳಗಡೆ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಬ್ಯಾಗ್ನ ಇಸ್ಕೊಂಡು, ನೀನು ಜಾಸ್ತಿ ಅನುಕಂಪ ತೋರಿಸೋ ಅವಶ್ಯಕತೆ ನನಗಿಲ್ಲ, ನನಗೆ ಎಲ್ಲಾದರೂ ಒಂಚೂರು ಇರೋಕ್ಕೆ ಜಾಗ ಕೊಟ್ಟರೆ ಸಾಕು, ನನಗೆ ಅಭ್ಯಾಸ ಇದೆ ಅದೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗಂದ ತಕ್ಷಣ ಇಲ್ಲ ಬಾ ನೀನು ಫಸ್ಟು ಅಂತ ಹೇಳ್ಬಿಟ್ಟು ರಾಣಿದು ಬ್ಯಾಗ್ನ ಇಸ್ಕೊಂಡ್ಬಿಟ್ಟು ಒಂದು ರೂಮ್ನ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಆ ರೂಮ್ನ ತೋರಿಸ್ತಾನೆ ಕರ್ಕೊಂಡೋಗಿ. ಆ ರೂಮ್ನ ನೋಡಿ ತುಂಬ ಶಾಕಾಗಿ ನಿಂತ್ಕೊತಾಳೆ. ನನಗೆ ಒಂದು ಸ್ಪೆಷಲ್ ರೂಮ್ ಸಿಕ್ತು ಅಂತ ಅಲ್ಲ ಅವಳು, ಅಂದರೆ ಅವಳಿಗೆ ಅಭ್ಯಾಸ ಇಲ್ವಲ್ಲ ರೂಮಲ್ಲೆಲ್ಲ ಮಲ್ಕೊಳ್ಳೋದು. ಸೊ ಹಾಗಾಗಿ ಒಂದೇ ಸಮ ನೋಡ್ತಾ ಇರ್ತಾಳೆ. ನೋಡು ರಾಣಿ, ಇದೇ ನಿನ್ನ ರೂಮು, ಇನ್ಮೇಲೆ ಇಲ್ಲೇ ಮಲ್ಕೋಬೇಕು ನೀನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅಷ್ಟರಲ್ಲೇ ಇಲ್ಲಿ ಬಾಲ ಅಂತ ಕಿರ್ಚ್ಕೊಂಡು ಸಾರಿಕಾ ಬರ್ತಾಳೆ. ಅವನು ಬರ್ತೀನಿ ಇರು ಕಂದ ಅಂತೇಳಿ ಹೊರಗಡೆ ಬರ್ತಾನೆ. ಯಾಕೆ ಬಾಲ ಬರೋದಿಲ್ವಾ, ರಾಣಿ ಯಾಕೆ ಬಂದಿದ್ದಾಳೆ ಇಲ್ಲಿಗೆ ಅಂತೇಳಿ ಸಾರಿಕಾ ಕೇಳ್ತಾಳೆ. ಒಂದು ವಿಷಯ ಗೊತ್ತಾ ಸಾರಿಕಾ, ನನ್ನ ಜೀವನನೇ ಮುಗ್ದೋಯ್ತು, ನನ್ನ ಕತೆ ಇನ್ನು ಎಲ್ಲ ಹಾಗೇ ಹೋಯ್ತು, ನನಗಿನ್ನು ಯಾರೂ ಇಲ್ಲ ಅಂತೇಳಿ ಫೀಲ್ ಮಾಡಿಕೊಂಡು ಹೊರಟಿದ್ದೆ. ಆದರೆ ನನ್ನ ಮಗಳು ಇಲ್ಲೇ ಇರ್ತೀನಿ ಅಂತ ಬಂದಿದ್ದಾಳೆ, ನನಗಿನ್ನೇನು ಬೇಕು ಜೀವನದಲ್ಲಿ, ಅವಳೇ ಇಲ್ಲಿ ಇರ್ತೀನಿ ಅಂತ ಬಂದಾಗ ನಾನು ಎಲ್ಗೂ ಬರೋದಿಲ್ಲ, ನೀನು ಮನೆಗೆ ಹೋಗ್ಬಿಡು, ಇಲ್ಲಾಂದರೆ ನೀನು ಹೊರಟೋಗು ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಬಾಲ ಹೇಳ್ತಾನೆ. ಹಾಗಂದ ತಕ್ಷಣ, ಅಲ್ಲ ಕಾವೇರಿ ಹೇಳಿರೋದೆಲ್ಲ ನಿನಗೆ ಮರ್ತೋಯ್ತಾ, ಕಾವೇರಿ ಅಂದಿರೋದೆಲ್ಲ ನಿನಗೆ ಇಷ್ಟು ಬೇಗ ನೀನು ಮರ್ತೋದಿಯಾ ಅಂದಾಗ, ಈ ಸಂಭ್ರಮದಲ್ಲಿ ನನಗೆ ಕಾವೇರಿ ಅಂದಿರೋದು ಬೇರೆದು ಯಾವುದೂ ಮ್ಯಾಟ್ರೇ ಇಲ್ಲ, ಅವಳೇನೇ ಬೈದರೂ ಕೂಡ ನನಗೇನು ಬೇಜಾರಿಲ್ಲ. ಸೊ ನನ್ನ ಮಗಳು ನನ್ನ ಹತ್ರ ಬಂದಿದ್ದಾಳೆ ಅಂದಮೇಲೆ ನಾನು ಹೇಗೆ ಅವಳ ಬಿಟ್ಟು ಬರಲಿ ಸಾರಿಕಾ, ನೀನು ಹೊರಟುಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಬಾಲ. ಆಗ ಸಾರಿಕನಿಗಂತೂ ತುಂಬಾ ಕೋಪ ಬರುತ್ತೆ. ನನ್ನ ಪ್ಲ್ಯಾನೆಲ್ಲ ಊಟ ಆಯಿತು ಅಂತ ಹೇಳಿಬಿಟ್ಟು. ಸೊ ಹಂಗಂದು ಅವನು ಒಳಗಡೆ ಓಡಿ ಬರ್ತಾನೆ. ಮತ್ತು ಸಾರಿಕಾ ಕೋಪ ಮಾಡಿಕೊಂಡು ಅವಳು ಆಚೆ ಅದೇ ಹೋಗ್ಬಿಡ್ತಾಳೆ. ಸೊ ಇನ್ನೊಂದು ಕಡೆ ಇಲ್ಲಿ ರಾಣಿ ಬಟ್ಟೆಗಳೆಲ್ಲ ರೂಮಲ್ಲಿ ಜೋಡಿಸ್ಕೊತಾ ಇರ್ತಾಳೆ. ಅಷ್ಟರಲ್ಲೇ ಬಾಲ ಅಲ್ಲಿ ಓಡಿ ಬಂದುಬಿಟ್ಟು ತುಂಬಾ ಖುಷಿಯಿಂದ ಈ ಬಟ್ಟೆಗಳೆಲ್ಲ ನಾನು ಜೋಡಿಸ್ತೀನಿ ಅಂತ ಕೇಳ್ತಾನೆ. ನೀನು ಈ ಥರ ಎಲ್ಲ ಅನುಕಂಪ ತೋರಿಸೋ ಅವಶ್ಯಕತೆ ನನಗಿಲ್ಲ, ನಾನೆಲ್ಲ ಮಾಡ್ಕೊತೀನಿ ಅಂತ ಕೂಡ ಹೇಳ್ತಾಳೆ. ಸೊ ಸಾರಿಕಾ ತುಂಬ ಕೋಪ ಮಾಡಿಕೊಂಡು ಹೊರಟೋಗ್ಬಿಡ್ತಾಳೆ. ಬಟ್ಟೆಗಳನ್ನ ಜೋಡಿಸ್ತಾ ಇರಬೇಕಾದಾಗ ಬಾಲ ಇದ್ಕೊಂಡು ತುಂಬ ಖುಷಿ ಪಡ್ತಾನೆ ಮಗಳನ್ನ ನೋಡಿ. ಖುಷಿ ಪಟ್ಕೊಂಡು ಇರಬೇಕಾದಾಗ, ಕಂದ ನನ್ನ ಜೀವನನೇ ಮುಗ್ದೋಯ್ತು ಅನ್ನೋಷ್ಟರಲ್ಲಿ ನೀನು ಬಂದು ನನ್ನ ಜೀವನಕ್ಕೆ ಒಂದು ಸಂತೋಷನ ಕೊಟ್ಟಿದ್ಯಾ, ನನಗೊಂದೇ ಒಂದು ಆಸೆ ಇದೆ ನಿನ್ನಿಂದ ಅನ್ನಿಸ್ಕೊಳ್ಳೋದು ಅಂತೇಳಿ ಕೇಳ್ತಾನೆ. ಸೊ ಇನ್ನೊಂದು ಕಡೆ ಇಲ್ಲಿ ತುಂಬ ಗಾಬರಿಯಿಂದ ಸೀನಾ ಕೂಡ ಬರ್ತಾನೆ. ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೆ ಸತ್ಯ ಅಂತೇಳಿ ಕೇಳಿದಾಗ, ರಾಣಿ ಇಲ್ಲ ಕಣೋ, ಎಲ್ಲ ಹೋಗ್ಬಿಟ್ಟಿದ್ದಾಳೆ ಅಂಥೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಅಂದಾಗ ಚಂದು ಇದ್ಕೊಂಡು, ಅಪ್ಪ ನೀನೇನು ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಅವಶ್ಯಕತೆಯೂ ಇಲ್ಲ, ಅವರು ಬಾಲ ಅಂಕಲ್ ಹತ್ರ ಸೇಫ್ ಆಗಿದ್ದಾಳೆ ರಾಣಿ ಅಂತ ಕೂಡ ಹೇಳ್ತಾರೆ, ನಿನಗೇಗೋ ಗೊತ್ತು ಇದೆಲ್ಲ ಅಂತೇಳಿ ಹೇಳಿದಾಗ, ಅಪ್ಪ ಅದೆಲ್ಲ ನನ್ನ ಕೇಳಬೇಡ, ಸೊ ಆದರೆ ಅವಳು ಸೇಫ್ ಆಗಿದ್ದಾಳೆ ಅಂತ ಅನ್ನೋದು ಮಾತ್ರ ನನಗೆ ಗೊತ್ತು ಅಂತೇಳಿ ಹೇಳಿದಾಗ, ನನ್ನ ಸೊಸೆನ ತಲೆ ಕೆಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅವನು ನಡಿಯೋ ಫಸ್ಟು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಮತ್ತೆ ಸತ್ಯಣ್ಣ ಹೇಳ್ತಾರೆ. ಅಪ್ಪ ಬೇಡ ಅಪ್ಪ, ಅವಳಿಗೆ ಸೇಫ್ಟಿ ಮುಖ್ಯ, ಅಲ್ಲಿ ಹೋಗಿದ್ದಾಳಪ್ಪ ಅಮ್ಮ ಅಂತೇಳಿ ಹೇಳಕ್ಕೆ ಹೋಗ್ತಾಳೆ. ಏನು ಅಮ್ಮ ಅಂತ ಹೇಳಕ್ಕೆ ಬರ್ತೀಯ ಅಂತೇಳಿ ಸರಳ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಆ ಮಾತನ್ನ ಚೇಂಜ್ ಮಾಡಿಬಿಡ್ತಾಳೆ. ಅಲ್ಲ ಚಂದು, ನಿನ್ಗೇನು ಗೊತ್ತು ಅವಳು ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ನನಗೆ ಗೊತ್ತಪ್ಪ ಅವಳು ಆ ಬಾಲ ಅಂಕಲ್ ಹತ್ರನೇ ಹೋಗಿ ಸೇಫಾಗಿದ್ದಾಳೆ, ನೀವೊಂದು ಕೆಲಸ ಮಾಡಿ ಇವಾಗೇನು ಹೋಗೋದು ಬೇಡ, ಬೆಳಗ್ಗೆ ಹೋಗಿ ವಿಚಾರಿಸಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಚಂದು ಹೇಳ್ತಾನೆ.
ಹಾಗಂದ ತಕ್ಷಣವೇ ಅಲ್ಲ ಇವಳ ನಾವು ಎಷ್ಟೊಂದು ಸಾಕಿದ್ವಿ, ಎಷ್ಟೊಂದೆಲ್ಲ ನೋಡ್ಕೊಂಡು ಇಷ್ಟು ದಿನ, ಆದರೆ ನಮಗೊಂದು ಮಾತು ಹೇಳ್ದಂಗೆ ಅವಳು ನಿನಗೂ ಕೂಡ ಹೇಳ್ದಂಗೆ ಹೊರಟೋಗಿದ್ದಾಳೆ ನೋಡಿ ಮನೆ ಬಿಟ್ಟು. ಬೇಗ ಹೋಗಿ ಕರ್ಕೊಂಡು ಬನ್ನಿ ಅವಳ ದೇವಸ್ಥಾನಕ್ಕೆ, ನಾನು ಕರ್ಕೊಂಡು ಹೋಗಬೇಕು ಅಂತೇಳಿ ಸರಳ ಹೇಳ್ತಾಳೆ. ಸತ್ಯಣ್ಣ ಇದ್ಕೊಂಡು ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಂಡಿರ್ಬೇಕಾದಾಗ ನಿನಗಿನ್ನೂ ದೇವಸ್ಥಾನಕ್ಕೆ ಹೋಗೋ ಆಸೆ ಇದೆಯೇನೇ ಸರಳ ಅಂತೇಳ್ಬಿಟ್ಟು ಹೇಳಿದಾಗ, ಆವಾಗ ಇಲ್ಲಿ ತಾಯಿ ಮಗಳಿಬ್ಬರು ಕೂಡ ಮುಖ ನೋಡಿಕೊಂಡು ನಮ್ಮದು ಫೇಲ್ಯೂರ್ ಆಗೋಯ್ತಲ್ಲ, ವರ್ಧ ಎಲ್ಲಿ ಹುಡುಗರನ್ನ ಮನೆ ಮುಂದೆ ಕಳಿಸ್ಬಿಡ್ತಾನೋ ಅಂತ ತುಂಬಾ ಭಯ ಶುರುವಾಗಿರುತ್ತೆ ಇಬ್ರಿಗೂ ತಾಯಿ ಮಗಳಿಗೆ. ಸೊ ಅಷ್ಟರಲ್ಲೇ ಇನ್ನು ಹೇಗೋ ಬಿಡು, ಬೆಳಗ್ಗೆ ಹೋದರೆ ವಿಚಾರಿಸಿರಾಗುತ್ತೆ, ನನ್ನ ಸೊಸೆನ ತಲೆ ಕೆಡಿಸಿ ಕರ್ಕೊಂಡೋಗಿದ್ದಾನೆ, ಅವನಿಗೆ ಬೆಳಗ್ಗೆ ಗ್ರಾಚಾರ ಐತೆ, ನನ್ನ ತಂಗಿನ ನಂಬಿ ಕಳಿಸಿರೋದು ನನ್ನ ಹತ್ರ ಇರು ಅಂತೇಳಿ ಈ ರಾಣಿನ ಬೇರೆ ಕರ್ಕೊಂಡೋಗ್ಬಿಟ್ಟ ಅಂತೇಳಿ ತುಂಬಾ ಗಾಬರಿ ಮಾಡ್ಕೊತಾನೆ. ಸರಳ ಕೂಡ ಅಷ್ಟೇ ತುಂಬ ಟೆನ್ಷನ್ ಮಾಡಿಕೊಂಡು ಏನಪ್ಪ ಹೀಗಾಗೋಯ್ತಲ್ಲ, ನಾನು ಅಂದ್ಕೊಂಡಿರೋದೆಲ್ಲ ಫೇಲ್ಯೂರ್ ಆಯ್ತಲ್ಲ ಅಂತೇಳಿ ತುಂಬಾ ಗಾಬರಿ ಪಟ್ಕೊತಾಳೆ. ಅದನ್ನು ಚೆಂದು ನೋಡಿ ಅವ್ರ ಅಮ್ಮನ ಮುಖನ ತುಂಬಾ ನಗ್ತಾ ಇರ್ತಾನೆ ಅವ್ನ ಮನಸ್ಸಲ್ಲೇ. ಸೊ ಅಷ್ಟರಲ್ಲೇ ಇನ್ನು ಅಲ್ಲಾಳಿ ಅಂದರೆ ಹೋಗಿ ಕರ್ಕೊಂಡು ಬನ್ನಿ ಇವಾಗೆ ಅಂತ ಕೂಡ ಅವ್ರ ಅತ್ತೆ ಕೂಡ ಹೇಳ್ತಾರೆ. ಅಲ್ಲ ಅತ್ತೆ, ಇವಾಗ ಹೋಗಿ ಅವನ್ನ ನಾನು ಗಲಾಟೆ ಮಾಡಿ ಕರ್ಕೊಂಡು ಬರ್ಬೋದು, ಇಷ್ಟೊತ್ತರಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗಿರೋದಷ್ಟೇ, ಬೆಳಗ್ಗೆ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಕೂಡ ಸತ್ಯಣ್ಣ ಹೇಳ್ತಾರೆ. ಇನ್ನು ತಾಯಿ ಮಗಳು ಮತ್ತೆ ಗುಸು ಅಮ್ಮ ಏನಮ್ಮ ಮಾಡೋದೀಗ, ಏನಾದರೂ ರೌಡಿಗಳನ್ನ ಮನೆ ಮುಂದಕ್ಕೆ ಕಳಿಸಿದ್ರೆ ಹೇಗಮ್ಮ ನಿಭಾಯಿಸೋದು ಅಂತೇಳ್ಬಿಟ್ಟು ಇಬ್ಬರು ಗಾಬರಿ ಪಟ್ಕೊಂಡಿರ್ತಾರೆ. ಅದನ್ನು ಮತ್ತೆ ಚೆಂದು ತಾಯಿನ ನೋಡಿಬಿಟ್ಟು ಅವ್ರ ಅಮ್ಮನ್ನ ಅವ್ರ ಅಜ್ಜಿನ ತುಂಬಾ ಖುಷಿ ಪಟ್ಕೊಂಡು ನಿಂತಿರ್ತಾನೆ. ಸೊ ಇವ್ರ ಗಾಬರಿನ ನೋಡಿ ಅವನಿಗೆ ತುಂಬ ಖುಷಿಯಾಗುತ್ತೆ, ಹೇಗೋ ರಾಣಿನ ಸೇಫ್ ಮಾಡಿಬಿಟ್ಟ ಚಂದು ಅಂತಲೇ ಹೇಳಬಹುದು. ಸೊ ಇನ್ನೊಂದು ಕಡೆ ಇಲ್ಲಿ ಮಗಳ ಹತ್ರ ಹೇಗಾದರೂ ಮಾಡಿ ಅಪ್ಪ ಅನ್ನಿಸ್ಕೋಬೇಕನ್ನೋದು ಬಾಲನ್ಗೆ ಆಸೆ ಆಗಿರುತ್ತೆ. ಮಗಳೇ, ನನಗೊಂದೇ ಒಂದು ಆಸೆ ಇದೆ ಮಗಳೇ, ಆ ಆಸೆನ ಪೂರೈಸಮ್ಮ ಅಂತೇಳಿ ಕೇಳ್ತಾನೆ. ಏನು ಆಸೆ ಅದು ಅಂತೇಳ್ಬಿಟ್ಟು ಹೇಳ್ತಾಳೆ ರಾಣಿ. ಏನಿಲ್ಲಮ್ಮ, ನನ್ನ ಒಂದೇ ಒಂದು ಸರಿ ಅಪ್ಪ ಅಂತ ಕರಿ, ನನ್ನ ಜೀವನದಲ್ಲಿ ಎಲ್ಲ ಆಗೋಯ್ತು, ಯಾರೂ ಇಲ್ಲ ಇನ್ನು ನನ್ನ ಜೀವನಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ, ಅಷ್ಟರಲ್ಲೇ ನೀನು ಬಂದು ನನಗೆ ಸಂತೋಷನ ಕೊಟ್ಟಿದ್ಯಾ, ಹಾಗಾಗಿ ನನ್ನ ಅಪ್ಪ ಅಂತ ಕರಿ ಕಂದ ಅಂತೇಳ್ಬಿಟ್ಟು ಕೇಳ್ಕೊತಾನೆ. ಆಗ ರಾಣಿ ಇದ್ಕೊಂಡು ಇಲ್ಲ ನಾನು ಕರೆಯಲ್ಲ ನಿನ್ನ ಅಪ್ಪ ಅಂತೇಳ್ಬಿಟ್ಟು ಹೇಳ್ತಾಳೆ ಖಂಡಿತವಾಗಿ. ಮತ್ತು ಹಾಗಿದ್ರೆ ಬಿಡು ಹೋಗಲಿ ಅಂತೇಳಿ ಹೇಳಿದಾಗ, ನನ್ನ ಅಪ್ಪ ಅಂತ ಕರಿಬೇಕು ಅಂತೆ, ನಾನು ಏನು ಮಾಡಬೇಕು ಕಂದ ಅಂತೇಳ್ಬಿಟ್ಟು ಕೇಳ್ತಾನೆ. ಏನು ಮಾಡಬೇಕು ಅಂತಂದರೆ ಮಾತು ಕೊಟ್ಟಿದ್ದೀರಲ್ಲ ಅವತ್ತು, ಆ ಮಾತನ್ನ ಉಳಿಸ್ಕೊಳ್ಳಿ ಅಂತ ಕೂಡ ಹೇಳ್ತಾಳೆ ರಾಣಿ. ಸರಿ ಆಗಿದ್ರೆ ಮಾತನ್ನ ಉಳಿಸ್ಕೊತೀನಿ ನಾನು, ಆದರೆ ನಿಮ್ಮಮ್ಮ ಮಾತಾಡಿದ್ದೆಲ್ಲ ಗೊತ್ತಲ್ವ ಹೇಗಂದ್ಲು, ನನ್ನ ನೋಡೋಕ್ಕೆ ಬರಬೇಡ ನೀನು, ನೋಡೋಕ್ಕೆ ಬಂದರೆ ನಾನು ಸತ್ತೇ ಹೋಗ್ತೀನಿ ಅಂತ ಕೂಡ ಹೇಳಿದ್ದಾಳೆ. ನಾನು ಏನು ಮಾಡೋದು ಕಂದ ಅಂತೇಳಿ ಅವ್ನ ಮನಸ್ಸಲ್ಲೇ ತುಂಬಾ ನೊಂದ್ಕೊತಾನೆ. ಆಗ ನಿನಗೆ ಗೊತ್ತಲ್ಲ ಕಂದ ಅಂತೇಳಿ ಮತ್ತೆ ಕೇಳಿದಾಗ, ಹೌದು ನನಗೆಲ್ಲ ಗೊತ್ತು, ಅಮ್ಮ ಅಂದಿರೋದು ಎಲ್ಲ ಗೊತ್ತು, ನಾನು ನಿನ್ನ ಮಾತಾಡ್ಸೋದು ಅಮ್ಮನಿಗೆ ಇಷ್ಟ ಇಲ್ಲ, ನೀನು ಮಾತಾಡ್ಸೋದು ಅಮ್ಮನಿಗೆ ಇಷ್ಟ ಇಲ್ಲ, ಆದರೆ ಮಾಮ ಇದ್ದಾರಲ್ವಾ, ಮಾಮನಿಗೆ ಹೇಳು, ಮಾಮನಿಗೆ ಹೇಳಿಬಿಟ್ಟು ನೀನು ಅಮ್ಮನಿಗೆ ಗೊತ್ತಿಲ್ದಂಗೆ ಹೆಲ್ಪ್ ಮಾಡು ಅಂತ ಕೂಡ ಹೇಳ್ತಾಳೆ. ಸೊ ನಿಮ್ಮ ಮಾಮ ಹೇಗೆ ಅಂತ ಗೊತ್ತಲ್ಲ ಕಂದ ನಿನಗೆ, ಈಗ ಇನ್ನೂ ನೀನು ಇಲ್ಲಿಗೆ ಬಂದಿರೋದಕ್ಕೆ ನನ್ನ ಸೊಸೆನ ಏನು ತಲೆ ಕೆಡಿಸಿ ಕರ್ಕೊಂಡೋಗಿದ್ದೀಯ ಅಂತೇಳಿ ಗಲಾಟೆಗೆ ಬರ್ತಾನೆ ನಿಮ್ಮ ಮಾವ. ನಾನು ಏನು ಹೇಳ್ಬೇಕನ್ನೋದೇ ನನಗೆ ಗೊತ್ತಿಲ್ಲ ಅಂದಾಗ, ನಮ್ಮ ಮಾಮ ಕರೆದ್ರೂ ನಾನು ಹೋಗೋದಿಲ್ಲ, ಹೇಗಾದರೂ ಮಾಡಿ ಮಾಮನ್ನ ನೀನು ಕನ್ವಿನ್ಸ್ ಮಾಡಲೇಬೇಕು ಅಂತ ಕೂಡ ಹೇಳ್ತಾಳೆ. ಹಾಗಂದ ತಕ್ಷಣ ಬಾಲ ಇದ್ಕೊಂಡು, ಹಾಗಿದ್ರೆ ಇವಾಗ ಅಮ್ಮನಿಗೆ ನೀನು ಇರೋದು ಗೊತ್ತಾದರೆ ತುಂಬ ಟೆನ್ಷನ್ ಆಗುತ್ತಲ್ಲ ಮಗಳೇ, ಏನು ಮಾಡೋದು ಅಂತೇಳ್ಬಿಟ್ಟು ಹೇಳಿದಾಗ, ಏನು ಬೇಡ ಅಮ್ಮನಿಗೆ ಹೇಳೋದೇ ಬೇಡ, ಏಕೆಂದರೆ ನಾನು ಇಲ್ಲಿರೋದು ಅಮ್ಮನಿಗೆ ಗೊತ್ತಾದರೆ ಅಲ್ವಾ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು, ಈ ವಿಷಯನ ಹೇಗಾದರೂ ಮಾಡಿ ನೀನು ಮಾಮ ಇಬ್ಬರು ಮುಚ್ಚಿಡಬೇಕು ಅಂತ ಕೂಡ ಐಡಿಯಾನ ಹೇಳ್ಕೊಡ್ತಾಳೆ. ಸೊ ಅಷ್ಟರಲ್ಲೇ ಬಾಲ ಇದ್ಕೊಂಡು, ಹಾಗಿದ್ರೆ ಇಷ್ಟೊಂದು ಐಡಿಯಾ ಕೊಡ್ತಿದ್ದೀಯ ಅಂತಂದರೆ ಕಾವೇರಿ ಕೂಡ ಇದೇ ರೀತಿನ ಐಡಿಯಾಗಳನ್ನ ಕೊಡ್ತಾಯಿದ್ಲು, ಇದಾಗಬೇಕು ಅಂತಂದರೆ ಇದಾಗಬೇಕು ಅಷ್ಟೇ, ಅವಳು ಆರ್ಡ್ರ್ ಮಾಡಿದ್ರೆ ನಾನು ಮಾಡಲೇಬೇಕಿತ್ತು, ನೀನು ಕೂಡ ಅದೇ ರೀತಿ ಮಾಡ್ತಾ ಇದೆಯಾ ಮಗಳೇ ಅಂತೇಳಿ ನಗ್ತಾ ಇರ್ತಾನೆ. ಅದನ್ನು ನೋಡಿ ನೀನು ನನ್ನ ಹತ್ರ ಕಾಮಿಡಿ ಎಲ್ಲ ಮಾಡಬೇಡ, ಫಸ್ಟು ಕೆಲಸ ಮಾಡೋ ಕಡೆ ಇಂಟ್ರೆಸ್ಟ್ ಕೊಡು ಅಂತೇಳಿ ಹೇಳ್ತಾಳೆ. ಸರಿ ಆಗಿದ್ದರೆ ಆಯ್ತಮ್ಮ, ನಿನಗೇನು ನಾನು ಕಾಮಿಡಿ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಇರ್ತೀನಿ ಅಂತ ಕೂಡ ಬಾಲ ಹೇಳ್ತಾನೆ. ಆಗ ರಾಣಿ ಇದ್ಕೊಂಡು, ಸರಿ ಆಯಿತು, ಈಗಿನಿಂದನೇ ಕೆಲಸನ ಶುರು ಮಾಡು, ಹೇಗಾದರೂ ಮಾಡಿ ಅಮ್ಮನ್ನ ಬಿಡಿಸ್ಕೊಂಡು ಬರಬೇಕು ನೀನು, ಆವಾಗಲೇ ನಾನು ಅಪ್ಪ ಅಂತ ಕರೆಯೋದಂತ ಕೂಡ ಹೇಳ್ತಾಳೆ. ಮಗಳೇ, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಆದರೆ ನಿಮ್ಮ ಅಮ್ಮನಿಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋದೇ ನನಗೆ ತುಂಬ ಭಯ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೀನು ಹೇಗಾದರೂ ಮಾಡಿ ಅಮ್ಮನಿಗೆ ಗೊತ್ತಿಲ್ದಂಗೆ ಹೆಲ್ಪ್ ಮಾಡಬೇಕು, ಅಮ್ಮನಿಗೆ ಗೊತ್ತಾದರೆ ಅಲ್ವಾ, ಹೇಗಾದರೂ ಮಾಡಿ ಮಾಮ ಇದ್ದಾರಲ್ವಾ, ಮಾಮನ್ನ ಹಿಡ್ಕೊಂಡು ನೀನು ಕನ್ವಿನ್ಸ್ ಮಾಡಬೇಕು, ಆವಾಗ ಮಾಮ ಒಪ್ಕೊಂತಾರೆ, ಒಪ್ಕೊಂಡ್ಮೇಲೆ ನೀನು ಮರೆಯಲ್ಲೇ ಎಲ್ಲ ಹೆಲ್ಪ್ ಮಾಡಿಬಿಟ್ಟು ಅಮ್ಮನ್ನ ಬಿಡಿಸ್ಕೊಂಡು ಬಾ ಅಂತೇಳಿ ಕೂಡ ಹೇಳ್ತಾಳೆ. ಸರಿ ಆಗಿದ್ದರೆ ನಾನು ಈ ಕೆಲಸನ ಮಾಡೇ ಮಾಡ್ತೀನಿ ಮಗಳೇ, ಆದರೆ ನೀನು ಈ ಮನೆ ಬಿಟ್ಟು ಮಾತ್ರ ಹೋಗಬೇಡ, ಈ ಮನೆಯಲ್ಲೇ ಇರು ಅಂತ ಕನ್ವಿನ್ಸ್ ಮಾಡ್ತಾನೆ. ಸರಿ ಆಗಿದ್ದರೆ ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲಿ ಹೋಗೋದಿಲ್ಲ, ಮಾಮ ಬಂದು ನನ್ನ ಕರೆದ್ರೂ ಕೂಡ ಹೋಗೋದಿಲ್ಲ ಅಂತ ಕೂಡ ಹೇಳ್ತಾನೆ.
ಹೇಳ್ತಾಳೆ. ಮತ್ತು ನಿಮ್ಮ ಮಾಮ ಇವಾಗ ಬಂದು ಗಲಾಟೆ ಮಾಡ್ತಾರಲ್ಲ, ಅವಾಗ ಏನು ಮಾಡೋದು ಅಂತ ಕೂಡ ಬಾಲ ಹೇಳ್ತಾನೆ. ಅವ್ರು ಏನೇ ಬಂದು ಗಲಾಟೆ ಮಾಡಿದ್ರು ಕೂಡ ನಾನು ಹೋಗೋದಿಲ್ಲ, ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಕೂಡ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಐಡಿಯಾನ ಹೇಳ್ಕೊಡ್ತಾಳೆ ಅವ್ರ ಅಪ್ಪನಿಗೆ. ಹಾಗೆ ಹೇಳಿದ ತಕ್ಷಣ ಸರಿ ಆಗಿದ್ರೆ ಆಯಿತು, ನೀನು ಇಷ್ಟೊಂದೆಲ್ಲ ಧೈರ್ಯ ಕೊಟ್ಟ ಮೇಲೆ ನಿಮ್ಮ ಅಮ್ಮನ ನಾನು ಬಿಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ ಮಗಳೇ, ನೀನು ಯೋಚನೆ ಮಾಡಬೇಡ, ಆರಾಮಾಗೆ ನೆಮ್ಮದಿಗೆ ನಿದ್ದೆ ಮಾಡು ಅಂತ ಕೂಡ ಹೇಳ್ತಾನೆ. ಆಯ್ತಾಯಿತು, ಫಸ್ಟು ಕೆಲಸದ ಕಡೆ ಇಂಟ್ರೆಸ್ಟ್ ಕೊಡಿ ಅಂತ ಕೂಡ ರಾಣಿ ಹೇಳ್ತಾಳೆ. ಸೊ ಅದೆಲ್ಲ ಕೇಳಿಸ್ಕೊಂಡು ತುಂಬಾ ಖುಷಿಯಾಗಿ ಬಾಲುನಿಗೆ ನನ್ನ ಜೀವನದಲ್ಲಿ ಏನೂ ಇಲ್ಲ, ಎಲ್ಲ ಕಳೆದೋಯ್ತು ಅಂತ ಅಂದ್ಕೊಂಡಿದ್ದೆ, ಇವತ್ತು ನನ್ನ ಜೀವನ ಪಾವನ ಆಗೋಯ್ತು, ಸರಿ ಸರಿ ಆಗಿದ್ರೆ ನಾನು ಏನೂ ಮಾತಾಡಲ್ಲ, ಸಾರಿ ತಪ್ಪಾದರೆ ಕ್ಷಮಿಸ್ಬಿಡು ಮಗಳೇ ಅಂತೇಳಿ ಕೂಡ ಹೇಳ್ತಾನೆ. ಸೊ ಅವನೊಂದು ಸ್ವಲ್ಪ ಜೋಕ್ ಮಾಡೋಕ್ಕೆ ಹೋಗ್ತಾನೆ, ಅದನ್ನು ಇಷ್ಟ ಆಗ್ತಾ ಇರಲ್ಲ ರಾಣಿಗೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ, ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು.